ನಮಸ್ಕಾರ. 9ನೇ ತರಗತಿಯ ಕನ್ನಡ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ 2024-25ರಲ್ಲಿ ಬರುವಂತಹ ಕಲಿಕಾಂಶ 9 ಕವಿತೆ ಮತ್ತು ಕಥೆಗಳನ್ನ ಓದಿಕೊಂಡು ಅರ್ಥೈಸುವುದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕೆಲವೊಂದು ಚಟುವಟಿಕೆಗಳಿರುವಂತದ್ದಾಗಿದೆ. ಆ ಚಟುವಟಿಕೆಗಳನ್ನು ಮಾದರಿಯಾಗಿ ಉತ್ತರಿಸುತ್ತಾ ಈ ವಿಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. 9ನೇ ಅಂಶ ಇರುವಂತದ್ದು ಕವಿತೆ ಮತ್ತು ಕಥೆಗಳನ್ನು ಓದಿಕೊಂಡು ಅರ್ಥೈಸುವುದಕ್ಕೆ ಸಂಬಂಧಿಸಿರುವಂತದ್ದಾಗಿದೆ. ಇಲ್ಲಿ ಚಟುವಟಿಕೆ 1 ಪದ್ಯವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು. ಈ ಪದ್ಯವನ್ನು ಓದಬೇಕಾಗಿರುವಂತದ್ದು ಅರ್ಥೈಸಿಕೊಂಡು ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ. ಪದ್ಯ ನಾ ಬರಿ ಭ್ರೂಣವಲ್ಲ ಅನ್ನೋದು ಪದ್ಯವಾಗಿರುವಂತದ್ದು. ಕವಿತ್ರಿ ಇರುವಂತದ್ದು ಮಾಲತಿ ಪಟ್ಟಣ ಶೆಟ್ಟಿಯವರು ಕವಿತ್ರಿಯವರು ಆಗಿರುವಂತದ್ದಾಗಿದೆ. ಇಲ್ಲಿ ನೋಡಿ ಪದ್ಯ ಈ ರೀತಿಯಾಗಿರುವಂತದ್ದಾಗಿದೆ. ಅವ್ವ ನಾ ನಿನ್ನ ಮಗಳು ದೇಹದ ಮುಗುಳು ನಿನ್ನ ಕನಸಿನ ಅರಳವ್ವ ನಾ ಬರಿ ಭ್ರೂಣವಲ್ಲ ಏ ಅವ್ವ ಔಷಧಿಯೆಲ್ಲ ವಿಷವಾಗಿ ಗುಳಿಗೆಗಳೆಲ್ಲ ನಶೆಯಾಗಿ ಪಾಶವಾಗಿದೆಯವ್ವ ನನ್ನುಸಿರಿಗೆ ನಾ ಬರಿ ಭ್ರೂಣವಲ್ಲ. ಏ ಅವ್ವ ನನ್ನ ಜಗತ್ತೇ ಪುಟ್ಟದು ಕರಿಯುಗುರು ಬೆನ್ನಟ್ಟಿಯಲ್ಲೇ ಚಿಂತಿಸಿ ನಾ ಕೆಟ್ಟೆನವ್ವ ನಾ ಬರಿ ಭ್ರೂಣವಲ್ಲ ಅನ್ನೋ ಒಂದು ಪದ್ಯ ಇರುವಂತದ್ದು ಆಗಿದೆ. ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅವ್ವ ದೇಹ ಮುಗುಳು ಯಾರು ಅಂತ ಹೇಳಿ ಕೇಳಿರುವಂಥದ್ದು. ಅಂದ್ರೆ ಅವ್ವನ ದೇಹದ ಮುಗುಳು ಯಾರು ಅನ್ನೋದು ಪ್ರಶ್ನೆ ಇರುವಂತದ್ದಾಗಿದೆ. ಅವ್ವನ ದೇಹದ ಮುಗುಳು ಇರುವಂತದ್ದು ಹೆಣ್ಣು ಭ್ರೂಣ ಆಗಿರುವಂತದ್ದು. ಇಲ್ಲಿ ಒಂದು ಸೆಂಟೆನ್ಸ್ ನ ರೂಪದಲ್ಲಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ. ಇದು ಶಾರ್ಟ್ ಆಗಿ ನಾವು ಇದನ್ನು ಕೊಟ್ಟಿರುವಂತದ್ದಾಗಿದೆ. ಅವ್ವನ ದೇಹದ ಮುಗುಳು ಹೆಣ್ಣು ಭ್ರೂಣ. ಇನ್ನು 2ನೇ ಪ್ರಶ್ನೆ ಭ್ರೂಣಾವಸ್ಥೆಯಲ್ಲಿರುವ ಮಗುವಿಗೆ ವಿಷವಾಗಿರುವುದು ಯಾವುದು ಅಂತ ಹೇಳಿ ಕೇಳಿರುವಂಥದ್ದು. ವಿಷವಾಗಿರುವುದು ಔಷಧಿ ಆಗಿರುವಂಥದ್ದು. ಪೂರ್ತಿಯಾಗಿ ಉತ್ತರಿಸಬೇಕಾಗಿರುವಂಥದ್ದು ಭ್ರೂಣಾವಸ್ಥೆಯಲ್ಲಿರುವ ಮಗುವಿಗೆ ವಿಷವಾಗಿರುವುದು ಔಷಧಿ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು. ಇನ್ನು 3ನೇ ಪ್ರಶ್ನೆ ಭ್ರೂಣಾವಸ್ಥೆಯ ಮಗುವನ್ನು ಬೆನ್ನಟ್ಟಿರುವುದು ಯಾವುದು ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಕರಿಯುಗುರು ಇರುವಂತದ್ದಾಗಿದೆ. ಭ್ರೂಣಾವಸ್ಥೆಯ ಮಗುವನ್ನು ಬೆನ್ನಟ್ಟಿರುವುದು ಕರಿಯುಗುರು ಅಂತ ಹೇಳಿ ಉತ್ತರಿಸಬೇಕಾಗಿರುವುದು. ಇನ್ನು ಪರ್ಯಾಯ ಚಟುವಟಿಕೆಯನ್ನು ಕೊಟ್ಟಿರುವಂತದ್ದಾಗಿದೆ. ಕೊಟ್ಟಿರುವ ಕಥೆಯನ್ನು ಓದೋಣ, ಮೌಲ್ಯವನ್ನು ಅರ್ಥೈಸಿಕೊಳ್ಳೋಣ ಅನ್ನುವಂಥದ್ದು ಇರುವಂತದ್ದಾಗಿದೆ. ಇಲ್ಲಿ ಒಂದು ಊರಿನಲ್ಲಿ ಬಡ ದಂಪತಿಗಳ ಬಳಿ ಒಂದು ಹಸುವಿತ್ತು. ಹಸು ಕೊಡುವ ಹಾಲೆ ಅವರ ಜೀವನಾಧಾರ. ಹಸುವಿಗೆ ಸಾಕಷ್ಟು ಹುಲ್ಲು ಹಾಕಲು ಅವರಿಗೆ ಅನುಕೂಲಗಳಿರಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಗೃಹಿಣಿ ಹಸುವಿಗೆ ಸ್ನಾನ ಮಾಡಿಸಿ ಕುಂಕುಮವಿಟ್ಟು ಪೂಜಿಸುತ್ತಿದ್ದಳು. ನೀನು ನಮ್ಮ ಪಾಲಿನ ದೇವರು, ನಿನ್ನಿಂದಾಗಿ ನಮ್ಮ ಜೀವನ ನಡೆಯುತ್ತಿದೆ ಎಂದು ಹೇಳಿ ಅದರ ಪಾದಕ್ಕೆ ನಮಸ್ಕರಿಸುತ್ತಿದ್ದಳು. ನಂತರ ಹಸುವನ್ನು ಹುಲ್ಲು ಮೇಯ್ದುಕೊಂಡು ಬರಲು ಅಟ್ಟುತ್ತಿದ್ದಳು. ಹಸು ಯಾರದೋ ಹೊಲಕ್ಕೆ ಹೋಗುತ್ತಿತ್ತು, ಹುಲ್ಲು ಮೇಯುತ್ತಿತ್ತು. ಕೆಲವೊಮ್ಮೆ ಹೊಲದ ಮಾಲೀಕರ ಕೈಗೆ ಸಿಕ್ಕಿ ಹಾಕಿಕೊಂಡು ಪೆಟ್ಟು ತಿನ್ನುತ್ತಿತ್ತು. ಅವರು ಹೊಡೆದೋಡಿಸಿದಾಗ ಅಲ್ಲಿಂದ ಮುಂದಿನ ಹೊಲಕ್ಕೆ ನುಗ್ಗುತ್ತಿತ್ತು. ಕೆಲವೊಮ್ಮೆ ಅಲ್ಲಿಯೂ ಹೊಡೆತ ತಿನ್ನುತ್ತಿತ್ತು. ಹೇಗೋ ಏನೋ ಅರೆ ಹೊಟ್ಟೆ ತುಂಬಿಸಿಕೊಂಡು ಸಂಜೆ ಮನೆಗೆ ಮರಳುತ್ತಿತ್ತು. ಆಗ ಗೃಹಿಣಿ ಅದರ ಕಾಲುಗಳನ್ನು ತೊಳೆದು ನೀನು ನಮ್ಮ ಪಾಲಿನ ದೇವರು, ನಿನ್ನಿಂದಾಗಿ ನಮ್ಮ ಜೀವನ ನಡೆಯುತ್ತಿದೆ ಎಂದು ಹೇಳಿ ನಮಸ್ಕರಿಸಿ ಹಾಲು ಕರೆದುಕೊಳ್ಳುತ್ತಿದ್ದಳು. ಒಮ್ಮೆ ಎಲ್ಲೂ ಹುಲ್ಲು ಸಿಗದೆ ಬೇಸರಗೊಂಡ ಹಸು ಊರಂಚಿನಲ್ಲಿದ್ದ ಕಾಡನ್ನು ಪ್ರವೇಶಿಸಿತು. ಕಾಡಿನಲ್ಲಿ ದೊಡ್ಡ ಹುಲ್ಲುಗಾವಲೇ ಇತ್ತು. ಹಸು ಆನಂದದಿಂದ ಹುಲ್ಲು ಮೇಯಿತು. ಬೈಯುವವರು ಹೊಡೆಯುವವರು ಯಾರೂ ಇರಲಿಲ್ಲ. ಕಾಡಿನಲ್ಲೇ ವಾಸವಾಗಿದ್ದ ಮತ್ತೊಂದು ಹಸುವಿನ ಪರಿಚಯವಾಯಿತು. ಎರಡೂ ಕಷ್ಟ ಸುಖ ಹೇಳಿಕೊಂಡವು. ಸಂಜೆ ಆಯಿತು. ಹೊಟ್ಟೆ ತುಂಬ ಹುಲ್ಲು ಮೇಯ್ದಿದ್ದ ಹಸು ಮನೆಗೆ ಹಿಂತಿರುಗಿತು. ಅಂದು 1-2 ಲೀಟರ್ ಹಾಲು ಹೆಚ್ಚಾಗಿ ಕೊಟ್ಟಿತು. ಸಂತೋಷಗೊಂಡ ಗೃಹಿಣಿ ಮತ್ತೊಂದು ನಮಸ್ಕಾರ ಮಾಡಿದಳು. ಮರುದಿನ ಹಸು ಮತ್ತೆ ಕಾಡಿಗೆ ಹೋಯಿತು. ಸ್ವಚ್ಛಂದವಾಗಿ ಹುಲ್ಲು ಮೇಯುತ್ತಿದ್ದಾಗ ಕಾಡಿನ ಹಸು, ಇಲ್ಲಿ ಬೇಕಾದಷ್ಟು ಹುಲ್ಲಿದೆ, ಹೊಡೆಯುವವರು ಯಾರೂ ಇಲ್ಲ, ನೀನು ಇಲ್ಲೇ ಇದ್ದು ಬಿಟ್ಟರೆ ಊರಿಂದ ಇಲ್ಲಿಗೆ ಮೈಲುಗಟ್ಟಲೆ ನಡೆಯುವ ತೊಂದರೆ ಇರುವುದಿಲ್ಲ. ಒಂದು ಹಿಡಿ ಹುಲ್ಲು ಹಾಕದ ಮನೆಗೇಕೆ ಹೋಗುತ್ತೀಯಾ ಎಂದು ಪ್ರಶ್ನಿಸಿತು. ಆಗ ಊರ ಹಸು, ಅವರು ನನಗೆ ಹುಲ್ಲು ಹಾಕುವುದಿಲ್ಲ ನಿಜ, ಅಲ್ಲಿಂದಿಲ್ಲಿಗೆ ನಡೆಯುವುದು ಕಷ್ಟವೆಂಬುದು ನಿಜ, ನನ್ನನ್ನು ಸಾಕಿಕೊಂಡವರು ಬಡವರೆಂಬುದು ನಿಜ. ಆದರೆ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಗೃಹಿಣಿ ನನ್ನ ಪಾದ ತೊಳೆದು ಪೂಜೆ ಮಾಡಿ ನಮಸ್ಕರಿಸಿ ನೀನು ನಮ್ಮ ಪಾಲಿನ ದೇವರು, ನಿನ್ನಿಂದಾಗಿ ನಮ್ಮ ಜೀವನ ನಡೆಯುತ್ತಿದೆ ಎನ್ನುವ ಒಳ್ಳೆಯ ಮಾತುಗಳನ್ನು ಕೇಳಿದಾಗ ಒಂದು ರೀತಿಯ ಆನಂದವಾಗುತ್ತದೆ. ಆ ಒಳ್ಳೆಯ ಮಾತುಗಳಿಗಾಗಿ ನಾನು ಅಲ್ಲಿಗೆ ಹೋಗುತ್ತೇನೆ ಎಂದಿತು ಎಂದು ಯಾರಿಂದಲೂ ಒಳ್ಳೆಯ ಮಾತು ಕೇಳದಿದ್ದ ಕಾಡಿನ ಹಸುವಿಗೆ ಊರ ಹಸುವಿನ ಮಾತು ಅರ್ಥವಾಗಲಿಲ್ಲ. ಈ ರೀತಿಯಾಗಿ ಇಲ್ಲಿ ಒಂದು ಕಥೆಯನ್ನ ಕೊಟ್ಟಿರುವಂತದ್ದಾಗಿದೆ. ಕಾಡಿನ ಹಸು ಮತ್ತು ಊರಿನ ಹಸುವಿಗೆ ಸಂಬಂಧಿಸಿದಂತೆ ಇರುವಂತದ್ದಾಗಿದೆ. ಇಲ್ಲಿ ಕೆಲವೊಂದಿಷ್ಟು ಮಾತುಗಳು ಬಂದಿರುವಂತದನ್ನು ಸಹ ನೀವು ಗಮನಿಸಬಹುದು. ಒಂದು ಅರ್ಥಗರ್ಭಿತವಾಗಿರುವಂತಹ ಒಂದು ಕಥೆ ಇದಾಗಿರುವಂತದ್ದಾಗಿದೆ.
ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಅದನ್ನು ಉತ್ತರಿಸಬೇಕಾಗಿರುವಂತದ್ದು. ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು. ಮೊದಲನೇ ಪ್ರಶ್ನೆ, ಗೃಹಿಣಿಯ ಯಾವ ಮಾತು ಹಸುವಿಗೆ ಆನಂದವನ್ನು ನೀಡುತ್ತಿತ್ತು ಅಂತ ಕೇಳಿರುವಂತದ್ದು. ಯಾವ ಮಾತು ಅಂದಾಗ, ನೀನು ನಮ್ಮ ಪಾಲಿನ ದೇವರು, ನಿನ್ನಿಂದಾಗಿ ನಮ್ಮ ಜೀವನ ನಡೆಯುತ್ತಿದೆ ಎನ್ನುವ ಗೃಹಿಣಿಯ ಒಳ್ಳೆಯ ಮಾತುಗಳು ಹಸುವಿಗೆ ಆನಂದವನ್ನು ನೀಡುತ್ತಿತ್ತು. ಇನ್ನು ಎರಡನೇ ಪ್ರಶ್ನೆ, ಕಾಡಿನ ಹಸು ಊರಿನ ಹಸುವಿಗೆ ಏನು ಹೇಳಿತ್ತು ಅಂತ ಕೇಳಿ. ಇಲ್ಲಿ ಬೇಕಾದಷ್ಟು ಹುಲ್ಲಿದೆ, ಹೊಡೆಯುವವರು ಯಾರು ಇಲ್ಲ, ನೀನು ಇಲ್ಲೇ ಇದ್ದು ಬಿಟ್ಟರೆ ಊರಿಂದ ಇಲ್ಲಿಗೆ ಮೈಲುಗಟ್ಟಲೆ ನಡೆಯುವ ತೊಂದರೆ ಇರುವುದಿಲ್ಲ, ಒಂದು ಹಿಡಿ ಹುಲ್ಲು ಹಾಕದ ಮನೆಗೇಕೆ ಹೋಗುತ್ತೀಯಾ ಎಂದು ಕಾಡಿನ ಹಸು ಊರಿನ ಹಸುವಿಗೆ ಹೇಳಿತು. ಕಾಡಿನ ಹಸು ಊರಿನ ಹಸುವಿಗೆ ಹೇಳಿರುವಂತ ಮಾತುಗಳು ಇಲ್ಲಿರುವಂತದನ್ನ ನೀವು ಗಮನಿಸಬಹುದಾಗಿರುವಂತದ್ದು ಆಗಿದೆ. ಇನ್ನು ಮೂರನೇ ಪ್ರಶ್ನೆ, ಈ ಕಥೆಯಿಂದ ನೀನು ತಿಳಿದ ಪಾಲಿಸಬಹುದಾದ ನೀತಿ ಯಾವುದು ಅಂತ ಹೇಳಿ ಕೇಳಿರುವಂತದ್ದು. ಏನು ತಿಳಿದು ಪಾಲಿಸಬಹುದಾಗಿರುವಂತ ನೀತಿ ಇದೆ ಅನ್ನೋದನ್ನ ಇಲ್ಲಿ ಉತ್ತರಿಸಬೇಕಾಗಿರುವಂತದ್ದು. ನಿಮ್ಮದೇ ಆಗಿರುವಂತ ರೀತಿಯಲ್ಲಿ ಇಲ್ಲಿ ಉತ್ತರಿಸಬೇಕಾಗಿರುವಂತದ್ದು. ಇಲ್ಲಿ ನಾವು ಮಾದರಿಯಾಗಿ ಕೆಲವೊಂದಿಷ್ಟು ಆನ್ಸರ್ ಅನ್ನ ಬರೆದಿದ್ದೇವೆ, ನೋಡ್ಕೊಂಡು ನಿಮ್ಮದೇ ರೀತಿಯಲ್ಲಿ ಉತ್ತರಿಸಬಹುದು. ಬೇರೆಯವರಿಗೆ ನಾವು ಯಾವಾಗಲೂ ಒಳ್ಳೆಯ ಮಾತುಗಳನ್ನು ಹೇಳಬೇಕು, ಇದರಿಂದ ಅವರು ಒಳ್ಳೆಯ ಮನೋಭಾವವನ್ನು ಮೂಡಿಸಿಕೊಳ್ಳಲು ಸಾಧ್ಯವಾಗುತ್ತಿದೆ. ಜೊತೆಗೆ ಒಳ್ಳೆಯ ಮಾತುಗಳು ಅವರಿಗೆ ಸಂತೋಷವನ್ನು ನೀಡುತ್ತವೆ, ಒಳ್ಳೆಯ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡಲು ಇದರಿಂದ ಸಾಧ್ಯವಾಗುತ್ತದೆ. ಕಷ್ಟದ ಸಂದರ್ಭದಲ್ಲಿಯೂ ಸಹ ಒಳ್ಳೆಯ ಮಾತುಗಳು ಹೆಚ್ಚು ಧೈರ್ಯ ಮತ್ತು ಸಂತೋಷವನ್ನು ನೀಡುತ್ತವೆ ಎಂದು ತಿಳಿಯುತ್ತದೆ. ಇದರಿಂದ ನಾವು ಯಾವಾಗಲೂ ಹಿತವಚನವನ್ನು ನುಡಿಯಬೇಕು ಎಂದು ಇಲ್ಲಿ ನಾವು ಅರಿಯುತ್ತೇವೆ. ಇನ್ನು ಚಟುವಟಿಕೆ, ಇಲ್ಲಿರುವ ಸಂಭಾಷಣೆಯನ್ನು ಓದಿ ಅರ್ಥೈಸಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರೋದು. ಇಲ್ಲಿ ಒಂದು ಸಂಭಾಷಣೆ ಇದೆ, ಈ ಒಂದು ಸಂಭಾಷಣೆಯನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂಥದ್ದು. ಮಾನಸಿಕ ಒತ್ತಡ ಯಾರಿಗಿಲ್ಲ, ಅದರ ನಿವಾರಣೆ ಯಾರಿಗೆ ಬೇಡ? ಹಾಗಾಗಿ ಈ ವಿಷಯದ ಬಗ್ಗೆ ಡಾಕ್ಟರ್ ಪ್ರಕಾಶ್ ವೈದ್ಯರು ಉಪನ್ಯಾಸ ನೀಡಿದಾಗ ಸಭಿಕರು ಕಿಕ್ಕಿರಿದು ಸೇರಿದ್ದರು. ವೈದ್ಯರು ಮಾತನಾಡುತ್ತಾ, ಮಾನಸಿಕ ಒತ್ತಡಕ್ಕೆ ಮುಖ್ಯ ಕಾರಣ ಬದುಕಿನಲ್ಲಿ ಬರುವ ಸಮಸ್ಯೆಗಳಲ್ಲ, ಸಮಸ್ಯೆಗಳ ಬಗ್ಗೆಯೇ ಅನವಶ್ಯಕವಾಗಿ ಚಿಂತಿಸ್ತಾ ಇರುವುದು ಮುಖ್ಯ ಕಾರಣ ಎಂದರು. ನಿಮ್ಮ ಮಾತುಗಳನ್ನು ವಿವರಿಸಿ ಹೇಳಿ ಎಂದು ಸಭಿಕರು ಕೇಳಿದರು. ವೈದ್ಯರು, ಈಗ ನಾನು 500 ಗ್ರಾಂ ತೂಕದ ಹೂಗುಚ್ಛವನ್ನು ಕೈಯಲ್ಲಿ ಎತ್ತಿ ಹಿಡಿದುಕೊಂಡಿದ್ದೇನೆ, 10 ನಿಮಿಷ ಹೀಗೆ ಇಟ್ಟುಕೊಂಡರೆ ಏನಾಗುತ್ತದೆ? ಸಭಿಕರು, ಏನೂ ಆಗುವುದಿಲ್ಲ. ವೈದ್ಯರು, ಅರ್ಧ ಗಂಟೆ ಹಾಗೆ ಹಿಡಿದುಕೊಂಡಿದ್ದರೆ? ಸಭಿಕರು, ಕೈ ನೋವು ಬರುತ್ತದೆ. ವೈದ್ಯರು, 2 ಗಂಟೆಗಳ ಕಾಲ ಹಾಗೆಯೇ ಹಿಡಿದುಕೊಂಡರೆ ಏನಾಗುತ್ತದೆ? ಸಭಿಕರು, ಕೈ ಮರಗಟ್ಟಿ ಹೋಗುತ್ತದೆ. ವೈದ್ಯರು, ನೀವು ಸರಿಯಾಗಿ ಹೇಳಿದ್ದೀರಿ, ಇದನ್ನು ಇಡೀ ದಿನ ಹಿಡಿದಿಟ್ಟುಕೊಂಡರೆ ಏನಾಗುತ್ತದೆ? ಸಭಿಕರು, ನಿಮ್ಮ ತೋಳು ನಿರುಪಯೋಗವಾಗುತ್ತದೆ, ರಕ್ತ ಸಂಚಲನೆ ನಿಂತು ಹೋಗಬಹುದು, ಆ ತೋಳು ಪಾರ್ಶ್ವವಾಯುವಿಗೆ ತುತ್ತಾಗಬಹುದು, ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸೇರಬೇಕಾಗಬಹುದು. ವೈದ್ಯರು, ಖಂಡಿತವಾಗಿಯೂ ಹೌದು. ಈ ಮಧ್ಯೆ ಆ ಹೂವಿನ ಗುಚ್ಛಕ್ಕೆ ಏನಾದರೂ ಆಗುತ್ತದೆಯೇ? ಅದರ ತೂಕ ಹೆಚ್ಚು ಕಡಿಮೆ ಆಗುತ್ತದೆಯೇ? ಸಭಿಕರು, ಹೂವಿನ ಗುಚ್ಛಕ್ಕೆ ಏನೂ ಆಗುವುದಿಲ್ಲ, ಅದು ಹಾಗೇ ಇರುತ್ತದೆ. ವೈದ್ಯರು, ಈ ತೋಳು ಏಕೆ ನೋವನ್ನು ಅನುಭವಿಸುತ್ತದೆ? ಏಕೆ ಚಿಕಿತ್ಸೆ ಪಡೆಯಬೇಕಾಗುತ್ತದೆ? ಸಭಿಕರು, ತೋಳು ನೋವನ್ನು ಅನುಭವಿಸುವುದು ಏಕೆಂದರೆ ಅದು ಹೂವಿನ ಗುಚ್ಛವನ್ನು ಬಹಳ ಹೊತ್ತು ಎತ್ತಿ ಹಿಡಿದುಕೊಂಡೇ ಇದ್ದುದರಿಂದ. ವೈದ್ಯರು, ತೋಳಿನ ನೋವನ್ನು ಮರಗಟ್ಟುವುದನ್ನು ನಿವಾರಿಸಲು ಏನು ಮಾಡಬೇಕು? ಸಭಿಕರು, ಆ ಹೂವಿನ ಗುಚ್ಛವನ್ನು ಕೆಳಗಿಟ್ಟರೆ ಸಾಕು. ವೈದ್ಯರು, ಶಬ್ಬಾಷ್, ನಾನು ಇದೇ ಉತ್ತರವನ್ನು ನಿರೀಕ್ಷಿಸುತ್ತಿದ್ದೆ. ಈಗ ಈ ಪ್ರಯೋಗ ಮಾಡಿ ತೋರಿಸಿದ ಉದ್ದೇಶ ನಿಮಗೆ ತಿಳಿಸುತ್ತೇನೆ. ಜೀವನದಲ್ಲಿ ಸಮಸ್ಯೆಗಳು ಬರುತ್ತವೆ, ಅದನ್ನು ಸ್ವಲ್ಪ ಹೊತ್ತು ಎತ್ತಿ ಹಿಡಿದರೆ ತೊಂದರೆ ಏನೂ ಆಗುವುದಿಲ್ಲ. ಆದರೆ ದೀರ್ಘಕಾಲ ಅದರ ಬಗೆಗೆ ಯೋಚಿಸುತ್ತಿದ್ದರೆ, ತಲೆ ಮೇಲಿಟ್ಟುಕೊಂಡರೆ ಆಗ ನಮ್ಮ ಜೀವನವು ಮರಗಟ್ಟುತ್ತದೆ, ನೋವಾಗುತ್ತದೆ, ಪಾರ್ಶ್ವವಾಯುಗೆ ತುತ್ತಾಗುತ್ತದೆ, ಚಿಕಿತ್ಸೆ ಬೇಕಾಗುತ್ತದೆ. ಸಮಸ್ಯೆಗಳು ಬಂದಾಗ ಅವನ್ನು ಎದುರಿಸಬೇಕು, ಎಷ್ಟು ಬೇಕೋ ಅಷ್ಟು ಗಮನ ಕೊಡಬೇಕು, ಎತ್ತಿ ತಲೆ ಮೇಲಿಟ್ಟುಕೊಳ್ಳಬಾರದು. ಇದು ಮಾನಸಿಕ ಒತ್ತಡವನ್ನು ನಿವಾರಿಸಿಕೊಳ್ಳುವ ಒಂದು ಸರಳ ಉಪಾಯ. ಈಗ ನಾವು ಯಾವುದಾದರೂ ಹೂವಿನ ಗುಚ್ಛವನ್ನು ಎತ್ತಿ ಹಿಡಿದುಕೊಂಡಿದ್ದರೆ ಅದನ್ನು ಕೆಳಗಿಳಿಸುವ ಸರಳ ಉಪಾಯವನ್ನು ಅನುಸರಿಸಬಹುದು. ಇಲ್ಲಿ ಈ ಒಂದು ವೈದ್ಯರು ಹೇಳಿರುವಂತಹ ಒಂದು ಸನ್ನಿವೇಶವನ್ನ ನೀವು ಗಮನಿಸಬಹುದು. ಬಹಳ ಅರ್ಥಗರ್ಭಿತವಾಗಿರುವಂತದ್ದು. ಇದು ಜೀವನದಲ್ಲಿ ಕಲಿಯಬೇಕಾಗಿರುವಂತಹ ಅಂಶ. ಸಮಸ್ಯೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಅದನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಅಂಶವನ್ನ ಇಲ್ಲಿ ತಿಳಿದುಕೊಳ್ಳುವಂತದ್ದಾಗಿರ್ತದೆ. ಈ ಒಂದು ಪ್ರಯೋಗ ಮಾಡಿ ತೋರಿಸಿರುವಂತಹ ವೈದ್ಯರ ಮಾತುಗಳನ್ನು ನಾವಿಲ್ಲಿ ಕೇಳಿರುವಂತದ್ದು ಸಹ ಆಗಿದೆ. ಈಗ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ವೈದ್ಯರಾದ ಡಾಕ್ಟರ್ ಪ್ರಕಾಶ್ ಅವರು ಯಾವ ವಿಷಯವನ್ನು ಕುರಿತು ಉಪನ್ಯಾಸ ನೀಡುತ್ತಿದ್ದರು ಅಂತ ಕೇಳಿರುವಂತದ್ದು. ಮಾನಸಿಕ ಒತ್ತಡಕ್ಕೆ ಮುಖ್ಯ ಕಾರಣ ಮತ್ತು ಅದರ ನಿವಾರಣಾ ಕ್ರಮಗಳು ವಿಷಯವನ್ನು ಕುರಿತು ವೈದ್ಯರಾದ ಡಾಕ್ಟರ್ ಪ್ರಕಾಶ್ ಅವರು ಉಪನ್ಯಾಸ ನೀಡುತ್ತಿದ್ದರು.
ಇಲ್ಲಿ ಅಕ್ಷರಗಳು ಒಂದಿಷ್ಟು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಆದ್ರೆ ನಾನು ಹೇಳ್ತಾ ಇರುವಂತಹ ಅಂಶವನ್ನು ಗಮನಿಸಿ. ಮಾನಸಿಕ ಒತ್ತಡಕ್ಕೆ ಮುಖ್ಯ ಕಾರಣ ಮತ್ತು ಅದರ ನಿವಾರಣಾ ಕ್ರಮಗಳು ವಿಷಯವನ್ನು ಕುರಿತು ವೈದ್ಯರಾದ ಡಾಕ್ಟರ್ ಪ್ರಕಾಶ್ ಅವರು ಉಪನ್ಯಾಸ ನೀಡುತ್ತಿದ್ದರು. ಇನ್ನು ಮಾನಸಿಕ ಒತ್ತಡವನ್ನು ನಿವಾರಿಸಲು ಸರಳ ಉಪಾಯ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಸರಳ ಉಪಾಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮೇಲ್ಗಡೆ ಇರುವಂತಹ ಅಂಶವನ್ನ ನಾವಿಲ್ಲಿ ಬರೆದುಕೊಂಡು ಬಂದಿರುವಂತದ್ದಾಗಿದೆ. ಇಲ್ಲಿರುವಂತಹ ಅಂಶ, ಜೀವನದಲ್ಲಿ ಸಮಸ್ಯೆಗಳು ಬರುತ್ತವೆ, ಅದನ್ನು ಸ್ವಲ್ಪ ಹೊತ್ತು ಎತ್ತಿ ಹಿಡಿದರೆ ತೊಂದರೆ ಏನೂ ಆಗುವುದಿಲ್ಲ. ಆದರೆ ದೀರ್ಘಕಾಲ ಅದರ ಬಗೆಗೆ ಯೋಚಿಸುತ್ತಿದ್ದರೆ, ತಲೆಯ ಮೇಲಿಟ್ಟುಕೊಂಡರೆ ಆಗ ನಮ್ಮ ಜೀವನವು ಮರಗಟ್ಟುತ್ತದೆ, ನೋವಾಗುತ್ತದೆ, ಪಾರ್ಶ್ವವಾಯುವಿಗೆ ತುತ್ತಾಗುತ್ತದೆ, ಚಿಕಿತ್ಸೆ ಬೇಕಾಗುತ್ತದೆ. ಸಮಸ್ಯೆಗಳು ಬಂದಾಗ ಅವನ್ನು ಎದುರಿಸಬೇಕು, ಎಷ್ಟು ಬೇಕೋ ಅಷ್ಟು ಗಮನ ಕೊಡಬೇಕು, ಎತ್ತಿ ತಲೆಯ ಮೇಲಿಟ್ಟುಕೊಳ್ಳಬಾರದು. ಇದು ಮಾನಸಿಕ ಒತ್ತಡವನ್ನು ನಿವಾರಿಸಿಕೊಳ್ಳುವ ಒಂದು ಸರಳ ಉಪಾಯವಾಗಿದೆ. ಇಲ್ಲಿಂದ ಇಲ್ಲಿಯವರೆಗೆ ನಾವು ಅದನ್ನು ಬರೆದುಕೊಂಡು ಬಂದಿರುವಂತದ್ದಾಗಿದೆ. ಅಲ್ಲಿ ಮೇಲ್ಗಡೆ ನೋಡಿ ಉತ್ತರಿಸಬಹುದಾಗಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ಒಂದು ಅಂಶಗಳಿಗೆ ಸಂಬಂಧಿಸಿರುವಂತಹ ಮಾದರಿ ಉತ್ತರದ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಇರ್ತದೆ. ಅಲ್ಲಿ ಕ್ಲಿಕ್ ಮಾಡಿ ಎಲ್ಲಾ ವಿಡಿಯೋಗಳನ್ನ ವೀಕ್ಷಣೆ ಮಾಡಿಕೊಂಡು ಬರ್ಬೋದು. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಭೇಟಿಯಾಗೋಣ. ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ. ಧನ್ಯವಾದ.